ಯಾವ ಪಾನಿಪುರಿ ತಿನ್ನಂಗಿದ್ರೆ ಇಲ್ಲ ಅಷ್ಟೇ ತಿಂತಾನಂತ. ಯಾಕಂದ್ರೆ ಇದು ಫ್ಲೇವರೇ ಬೇರೆ ಥರ ಇರುತ್ತೆ. ಅಲ್ಲಿ ಮಟ್ಟ ಕಟ್ಕೋರಿ ಅಂತಂದು ಕೊಟ್ರ, ಸ್ವಾಮಿಗಳ ಕೊಟ್ರ, ಅಲ್ಲಿ ಯಾರು ಕೊಟ್ರ, ಪೂಜಾರಿ ಕೊಟ್ರ. ಏನು ಬ್ರೋ ಇಂಪ್ರೂವೈಸೇಷನ್. ಸಂದೀಪ್ ನಮಗೆ ಒಂದು ಆದಂಥ ಫಂಕ್ಷನ್ ಹಾಲಿಗೆ ಕರ್ಕೊಂಡ್ಬಂದ. ನಾನಲ್ಲ ಪ್ರಮುಖ ಸ್ತಂಭಗಳ ಮೂಲಕ ಲಕ್ಷಾಂತರ ಜನರಿಗೆ ಸೇವೆ ಸಲ್ಲಿಸುತ್ತಿದ್ದೇವೆ. ಪೌಷ್ಟಿಕಾಂಶ, ಶಿಕ್ಷಣ ಮತ್ತು ಆರೋಗ್ಯ ರಕ್ಷಣೆ ಭರವಸೆಯ ಬೆಳಕು ನೀಡುತ್ತಿರುವ ಒನ್ ವರ್ಲ್ಡ್ ಒನ್ ಫ್ಯಾಮಿಲಿ ಮಿಷನ್ ಸಂಪಾದನೆ ಮಾಡಲಿಕ್ಕೆ ಎಲ್ಲಿಂದ ಅಹಂಕಾರ ಬರ್ತಾ ಇದೆ ಅಂತ ಎಲ್ಲವೂ LGBTQ ಹಿಜಡಗಳಿದ್ದಾರ, ಕೋಶಗಳಿದ್ದಾರ, ಅಥವಾ ಕಿನ್ನರಿದ್ದಾರ, ಅಥವಾ ಜೋಗಪ್ಪ ಇದ್ದಾರ, ಅಥವಾ ಜೋಗಿಯವರಿದ್ದಾರ. ಅಂದರೆ AC ಭಾಳ ಆಗ್ಬಿಡುತ್ತೆ. AC ವೈಟ್ ಸಾಸ್ ಪೀಸ ಅಲ್ಲ ಅವೇನೋ ಪಾಸ್ತಾ. ಏನು ಲೇವಣ ಅದು ಆರೆಂಜ್ ಲಬ್ಜಾ ಎಲ್ಲ ನಮ್ಗೆ ಪ್ರೊನೌನ್ಸ್ ಮಾಡೋಕತ್ತಿಲ್ಲ, ಅದು ತಿನ್ನಾಗತ್ತೀವಿ ಗೈಸ್. ಅದು ಅಚೀವ್ಮೆಂಟ್ ಅನ್ನೋದು ಪ್ರೊನೌನ್ಸ್ ಮಾಡಲಾರದು. ಎಸ್ ಗೈಸ್ ಬ್ರೋ, ಎಲ್ಲರೂ ನಮಸ್ಕಾರ, ವೆಲ್ಕಮ್ ಟು ಮೈ ನ್ಯೂ ಲೈಫ್. ಸ್ವಾಗತ ರೀ ಗೈಸ್. ಈಗ ವರುಣ್ ಫೇವ್ರೇಟ್ ಜಾಗ ಅದಂತ ಇಲ್ಲಿ ಇದು ಕರ್ಕೊಂಬಂದಾನ ಗೈಸ್. ಈಗ ಅವನು ಯಾವ ಪಾನಿಪುರಿ ತಿನ್ನಂಗಿದ್ರೆ ಇಲ್ಲ ಅಷ್ಟೇ ತಿಂತಾನಂತ. ಅವನು ಇಲ್ಲಿ ಇಂಥದ್ದೆಲ್ಲಿ ಸಿಗುತ್ತೆ ಅಲ್ಲಿ ನಿಂದಿಸ್ಬಿಡ್ತಾನೆ ವರುಣ. ಯಾಕಂದರೆ ಇದು ಫ್ಲೇವರೇ ಬೇರೆ ಥರ ಇರುತ್ತೆ. ಹೆಂಗಿಲ್ಲ ಕರೆಕ್ಟ್ ಅಲ್ಲ ಇದಂತೂ ಅವನಿಗೆ ಮೆಚ್ಚದವಾದ ಏನಂತಾರೆ ತಿನ್ನ ಫಸ್ಟ್ ತಿನ್ನಲಿ ಫಸ್ಟ್. ಎದಕ್ಕೆ ನಾಚಿಕೆನಾಗೈತಿ? ಇಲ್ಲಿ ಪ್ಲೇಟ್ ಹೆಂಗೆ ಕೊಡ್ತಾರೆ ನೋಡ್ರಿ, ಸಿಂಗಲ್ ಪ್ಲೇಟ್ ಇಸ್ ದೊಡ್ಡದು. ಅದೇ ನೋಡಿ ಸಾಕಾಗತ್ತೆ. ಎದಕ್ಕೆ ಬೇ ಸ್ವೀಟ್ ಗೈಸ್. ಇವತ್ತೇನಾಗೈತೆ ಅಂದರೆ ಇವತ್ತು ಇದು ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲಾಗಿ ಕೊಟ್ರೆ ಗೈಸ್. ಅದು ಏನು ಅಂದರೆ ನೆಕ್ಸ್ಟ್ ಅಮಾಸಿ ಇದಕ್ಕೆ ತೆಗೆದು ಇದು ಮಾಡ್ಬೇಕು, ಅಲ್ಲಿ ಮಟ್ಟ ಕಟ್ಕೋರಿ ಅಂತಂದು ಕೊಟ್ರ, ಸ್ವಾಮಿಗಳ ಕೊಟ್ರ, ಅಲ್ಲಿ ಯಾರು ಕೊಟ್ರ, ಪೂಜಾರಿ ಕೊಟ್ರ. ಇವ ಕಟ್ಸಿ ಅಂತಂದರೆ ಇಲ್ಲ ನಾನು ತಿಂತೀನಿ ಅಂದ್ರೆ ಅವ್ರೇನು ಇದು ಹೇಳ್ಯಾರ, ನಾನ್ ವೆಜ್ ತಿನ್ನೋರು ಕಟ್ಕೊಳಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ಯಾರ. ಅಂದರೆ ಇದು ಕಟ್ಕೊಂಡ್ರೆ ಅಂದರೆ ತಿನ್ನಬಾರ್ದು, ಹೊರಗಿಡ್ಲಿ ಒಳಗಿರಲಿ. ಗಟ್ಟಿ ಕಟ್ಬೇವ ಮತ್ತು ಬಿಚ್ಚಿಗೆ ತಿಂದು ಮತ್ತು ಕಟ್ಕೊಳಂಗ್ಯದ ನಾವು ಹೇಳೋಕ್ಕಾಗಲ್ಲ. ಅದಕ್ಕೆ ಏನು ಕಟ್ಟಿ ಬೇಮ ನಾ ಬಂದು ಏನು ಮಾಡಲಿ, ಅಲ್ಲೇ ಪೂಜೆ ಮಾಡಲ ನಾನು. ಅದಕ್ಕೆ ಗೈಸ್ ಈಗ ವರುಣಿಗೆ ಕಟ್ಕೊಳಕತ್ತಾನೆ, ನಮ್ಮ ಅಜ್ಜಿ ಫೋರ್ಸ್ ಮಾಡಿ ಕಟ್ಸಾಕತ್ತಾರೆ. ಹಂಗೆ ಇವನಿಗೆ ಹೇಳೋರು ಹೇಳಿದ್ರೇ ಹೇಳ್ಬೇ ಸ್ವಲ್ಪ ಏನೋ ಸ್ವಲ್ಪ ಹಾಂ ಅದ ಅಂತೀನಿ. ಅವ್ರು ಹಾಗೆ ಕೊಟ್ರು ಬೈ, 2 ಕೊಟ್ರ, ವರುಣ ಹೆಸರು ಹೇಳಿ ಕೊಟ್ರ, ಇನ್ನೊಬ್ಬನಿಗೆ ತೊಗೊಂಡು ಹೋಗು ಅಂತಂದ. ಏನು ಬ್ರೋ ಇಂಪ್ರೂವೈಸೇಷನ್ ಫುಲ್ ಇಂಪ್ರೂವೈಸೇಷನ್ ಗೈಸ್ ವರುಣಿಂದ. ಗೈಸ್ ಫುಲ್ ವರುಣ ಭಕ್ತಿ ಇವತ್ತಿಂದ ಒಂದು 11 ನೆಕ್ಸ್ಟ್ ಅಮಾಸೆವರೆಗೂ ಭಕ್ತಿ. ಈಗ ನಾನ್ ವೆಜ್ ಇಲ್ಲ ಏನಿಲ್ಲ. ಅಮ್ಮ ಏನಂದ ನೋಡಮ್ಮ ಮತ್ತೆ ಅಮ್ಮ ನೋಡ್ಬೇ ಗಟ್ಟಿ ಬೇ. ಈಗ ಕಟ್ಟ್ಯಾರ ನೋಡಿ ವರುಣಿಗೆ ಹೇಳಿ ನೀನಾರ ಇನ್ನೊಂದ್ಸಲ. ಅವನು ಹೇಳಕ್ಕಲ್ಲ, ಒಂದ್ಸಲ ಬಿಚ್ಚಿ ತಿಂದು ಮತ್ತೆ ಹಾಕ್ಯಣಂಗದಾನ. ಹೇಳಿ ಅನ್ನಕ ನಂದು ಇದು. ಎಸ್ ಗೈಸ್, ಈಗ ಫೈನಲಿ ಸಂದೀಪ್ ನಮಗೆ ಒಂದು ಆದಂಥ ಫಂಕ್ಷನ್ ಹಾಲಿಗೆ ಕರ್ಕೊಂಡ್ಬಂದ. ನಾನಲ್ಲ ಗೈಸ್, ಇದು ವಿಜಯಶ್ರೀ ಹೆರಿಟೇಜ್. ಆಲ್ಮೋಸ್ಟ್ ಎಲ್ಲ ಒಳಗಡೆ ನೋಡಿಲ್ಲ ನಾವು, ಫಸ್ಟ್ ಟೈಮ್ ಹೊಂಟಿವಿ. ಅಂದರೆ ಮುಂಚೆಲ್ಲ ಇದು ಇದೆಲ್ಲ ಇತ್ತು ಗೈಸ್. ಈ ಸಲ ಒಂಥರ ಎಲ್ಲರೂ ಮುಟ್ಟಾರ. ಈಗ ಇಬ್ಬರು ಲೆಜೆಂಡ್ಸ್ ಹೊಂಟ್ರ, ನಾವು ಸೇವಕರು ಅಂತ ಹೇಳೋಕ್ಕಾಗಲ್ಲ. ಆಗಲ್ಲ ಅದೇ ಅಂತೀನಿ. ಇಂತಕ್ಕೆ ಬರಲಿ. ಅಮೃತ
ಶುದ್ಧ ಸತ್ವ. ಈ ಆದರ್ಶವು ಇಡೀ ಜಗತ್ತನ್ನು ಒಂದೇ ಜಾಗತಿಕ ಕುಟುಂಬ ಎಂದು ಪರಿಗಣಿಸುವ ಪ್ರಾಚೀನ ಭಾರತೀಯ ತತ್ವದಿಂದ ಬಂದಿದೆ ಮತ್ತು ಒಂದು ಕುಟುಂಬವಾಗಿ ನಮ್ಮೆಲ್ಲ ಕುಟುಂಬ ಸದಸ್ಯರು ಕಾಳಜಿ ಮತ್ತು ಬೆಂಬಲಕ್ಕೆ ಅರ್ಹರು ಎಂದು ನಾವು ನಂಬುತ್ತೇವೆ. ವಿಶ್ವದಾದ್ಯಂತ ನಾವು 3 ಪ್ರಮುಖ ಸ್ತಂಭಗಳ ಮೂಲಕ ಲಕ್ಷಾಂತರ ಜನರಿಗೆ ಸೇವೆ ಸಲ್ಲಿಸುತ್ತಿದ್ದೇವೆ. ಪೌಷ್ಟಿಕಾಂಶ, ಶಿಕ್ಷಣ ಮತ್ತು ಆರೋಗ್ಯ ರಕ್ಷಣೆ ಇವೆಲ್ಲವೂ ಸಂಪೂರ್ಣವಾಗಿ ಉಚಿತ. ಅನ್ನಪೂರ್ಣ ಬೆಳಗಿನ ಪೌಷ್ಟಿಕಾಂಶ ಕಾರ್ಯಕ್ರಮ 2012ರಲ್ಲಿ ಕೇವಲ 50 ಮಕ್ಕಳಿಗೆ ಉಪಹಾರವನ್ನು ನೀಡುವ ಮೂಲಕ ಪ್ರಾರಂಭವಾಯಿತು ಮತ್ತು ಅಂದಿನಿಂದ ಇದು ಭಾರತದ ಅತಿ ದೊಡ್ಡ ಬೆಳಗಿನ ಪೌಷ್ಟಿಕಾಂಶ ಕಾರ್ಯಕ್ರಮವಾಗಿ ಬೆಳೆದಿದೆ. ಇಂದು ಭಾರತ ಮತ್ತು ಅದರ ಆಚೆಗಿನ ಲಕ್ಷಾಂತರ ಶಾಲಾ ಮಕ್ಕಳು ಸಾಯಿ ಶುರ್ ಮಲ್ಟಿ ನ್ಯೂಟ್ರಿಯೆಂಟ್ ಸಪ್ಲಿಮೆಂಟ್ ಅನ್ನು ಪಡೆಯುತ್ತಿದ್ದಾರೆ. ಇದು ಮಾಡುತ್ತದೆ. ನಮ್ಮ ಧ್ಯೇಯದಲ್ಲಿ ಶಿಕ್ಷಣವು ಪ್ರತಿಯೊಬ್ಬ ಮಾನವನ ಜನ್ಮಸಿದ್ಧ ಹಕ್ಕು ಎಂದು ನಾವು ನಂಬುತ್ತೇವೆ. ಜಾಗತಿಕ ಉಪಸ್ಥಿತಿ ಮತ್ತು ಭಾರತದಾದ್ಯಂತ ಬಹು ಕ್ಯಾಂಪಸ್ಗಳೊಂದಿಗೆ ನಾವು 6ನೇ ತರಗತಿಯಿಂದ ಡಾಕ್ಟರೇಟ್ ಅಧ್ಯಯನದವರೆಗೆ ಉಚಿತ ಶಿಕ್ಷಣವನ್ನು ಒದಗಿಸುತ್ತೇವೆ. ಪ್ರತಿಯೊಬ್ಬ ವಿದ್ಯಾರ್ಥಿಯು ಉತ್ತಮ ಗುಣಮಟ್ಟದ ಶಿಕ್ಷಣದೊಂದಿಗೆ ಶ್ರೀ ನರೇಂದ್ರ ಮೋದಿಯವರು ಭಾರತದ ಮೊದಲ ಉಚಿತ ಖಾಸಗಿ ಗ್ರಾಮೀಣ ವೈದ್ಯಕೀಯ ಕಾಲೇಜಾದ ಶ್ರೀ ಮಧುಸೂದನ್ ಸಾಯಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಅಂಡ್ ರಿಸರ್ಚ್ ಅನ್ನು ಉದ್ಘಾಟಿಸಿದರು. ಈ ಸಂಸ್ಥೆಯು ನಮ್ಮ ಸಮಾಜದ ವಂಚಿತ ವರ್ಗದವರಿಗೆ ಸೇವೆ ಸಲ್ಲಿಸಲು ಸಮರ್ಪಿತರಾದ ಉದಾತ್ತ ಮನಸ್ಸಿನ ಆರೋಗ್ಯ ವೃತ್ತಿಪರರನ್ನು ಪೋಷಿಸುವ ಗುರಿಯನ್ನು ಹೊಂದಿದೆ. ನಮ್ಮ ಆರೋಗ್ಯ ರಕ್ಷಣೆಯ ಧ್ಯೇಯವು ಕೇವಲ ಕಾಯಿಲೆಗೆ ಚಿಕಿತ್ಸೆ ನೀಡುವುದನ್ನು ಮೀರಿದೆ. ಸದ್ಗುರು ಶ್ರೀ ಮಧುಸೂದನ ಸಾಯಿಯವರ ಮಾರ್ಗದರ್ಶನದಲ್ಲಿ ಅಸಂಖ್ಯಾತ ಬದುಕುಗಳಿಗೆ ಹೊಸ ಭರವಸೆಯ ಬೆಳಕು ನೀಡುತ್ತಿರುವ ಒನ್ ವರ್ಲ್ಡ್ ಒನ್ ಫ್ಯಾಮಿಲಿ ಮಿಷನ್ನ ಶಿಕ್ಷಣದ ಉಚಿತ ಸೇವಾ ಸಂಕಲ್ಪದ ಸುಂದರ ಸಾಕಾರವೇ ಶ್ರೀ ಸತ್ಯಸಾಯಿ ವಿಶ್ವನಿಕೇತನ. ವಿಜಯನಗರ ಸಾಮ್ರಾಜ್ಯದ ಐತಿಹಾಸಿಕ ವೈಭವ, ಪವಿತ್ರ ಅಂಜನಾದ್ರಿ ಬೆಟ್ಟಗಳ ಸಾನ್ನಿಧ್ಯ, ಇಂಗಳಗಿ ಗ್ರಾಮದ ಸಮೀಪದ 30 ಎಕರೆ ವಿಶಾಲ ಆವರಣದಲ್ಲಿ ಈ ಗುರುಕುಲವು ಮಕ್ಕಳ ಬದುಕಿಗೆ ಹೊಸ ದಿಕ್ಕು ನೀಡುತ್ತಿದೆ. 2018ರ ಜೂನ್ 1ರಂದು ಆರಂಭವಾದ ಈ ಗುರುಕುಲ ಇಲ್ಲಿಯವರೆಗೆ ಸುಮಾರು 300 ವಿದ್ಯಾರ್ಥಿಗಳಿಗೆ ಸಂಪೂರ್ಣ ಉಚಿತ ವಸತಿ ಸಹಿತ ಶಿಕ್ಷಣದ ಅವಕಾಶ ನೀಡಿದೆ. ಪ್ರೇಮ ಮತ್ತು ಸ್ವಾರ್ಥರಹಿತ ಸೇವೆ ಎಂಬ ಮಹತ್ವದ ಧ್ಯೇಯವನ್ನು ಜಗತ್ತಿಗೆ ಸಾರುತ್ತಾ 100ಕ್ಕೂ ಹೆಚ್ಚು ದೇಶಗಳಲ್ಲಿ ಶಿಕ್ಷಣ, ಆರೋಗ್ಯ, ಪೌಷ್ಟಿಕತೆಯ ಮೂಲಕ ಮಾನವೀಯ ಸೇವೆಯ ವಿಶಾಲ ಪಥವನ್ನು ನಿರ್ಮಿಸುತ್ತಾ ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾರವರ ಪ್ರೇಮ. ಮೊದಲನೇದು, ನಿಮ್ಮ ಒಂದು ಜನ್ಮಭೂಮಿ ಛತ್ತೀಸ್ಗಢ ಆಗಿದ್ರೂ ಕೂಡ ನೀವು ನಿಮ್ಮ ಕರ್ಮಭೂಮಿಯನ್ನು ಕರ್ನಾಟಕವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ನಮ್ಮಷ್ಟೇ ಸ್ಪಷ್ಟವಾಗಿ ಕನ್ನಡವನ್ನು ಕೂಡ ಮಾತಾಡ್ತಾರೆ. ಸೊ ನೀವು ನಮ್ಮ ಕರ್ನಾಟಕವನ್ನೇ ಆಯ್ಕೆ ಮಾಡಿಕೊಂಡು ಇಲ್ಲಿನ ಜನಗಳಿಗೆ ಇಷ್ಟೊಂದು ಸೇವೆಯನ್ನು ಮಾಡಲಿಕ್ಕೆ ಕಾರಣ ಏನು ಮತ್ತು ಇದಕ್ಕೆ ನಿಮಗೆ ಪ್ರೇರಣೆ ಏನು ಸರ್? ಎಲ್ಲರಿಗೂ ನಮಸ್ಕಾರ. ನಾನು ಕರ್ನಾಟಕವನ್ನು ಆರಿಸಿಕೊಂಡಿಲ್ಲ, ಕರ್ನಾಟಕವೇ ನನ್ನ ಆಯ್ಕೆ ಮಾಡಿಕೊಂಡಿದ್ದೆ. ಅದು ನಿಜ. ಆದರೆ ನನ್ನ ಮಾತೃಭಾಷೆ ತೆಲುಗು ಇತ್ತು. ಆದ್ದರಿಂದ ನಾನು ಪುಟ್ಟಪರ್ತಿಗೆ ಬಂದೆ. ನಂದು BSc, MSc ಮತ್ತು MBA ಮುಗಿದಿದ್ದೇನೆ. ಮತ್ತೊಂದು, ಈಗಿಂತ ಒಳ್ಳೆ ಕೆಲಸಗಳು ಮಾಡ್ತಿರ್ಬೇಕಾದ್ರೆ ಸಪೋರ್ಟ್ ಮಾಡೋರಿಗಿಂತ ಕಾಲೆಳೆಯೋರು, ಟೀಕೆ ಮಾಡೋರು ಜಾಸ್ತಿ. ನೀವು ಅವುಗಳನ್ನ ಯಾವ ರೀತಿ ಫೇಸ್ ಮಾಡಿದ್ರಿ ಅಂಡ್ ಯಾವುದಾದ್ರು ಆ ರೀತಿಯ ಒಂದು ಸನ್ನಿವೇಶಗಳನ್ನ ನೀವು ಹೇಳ್ಬೋದು? ಹಲವಾರು ಸನ್ನಿವೇಶಗಳಿವೆ. ಒಳ್ಳೆ ಕಾರ್ಯಕ್ಕೆ ನಾವು ಹೊಂದಿದ್ರೆ ತುಂಬ ಜನರು ಸಂಶಯ ಮಾಡ್ತಾರೆ, ಯಾಕೆ ಮಾಡ್ತಾ ಇದ್ದಾರೆ, ಅಂದರೆ ಅವ್ರಿಗೆ ಏನು ಲಾಭ, ಏನವರ ಭಾವನೆ ಏನು, ಬುದ್ಧಿ ಏನು ಅಂತ. ಯಾಕೆ ಯಾರು ನಿಸ್ವಾರ್ಥವಾಗಿ ಏನು ಕೆಲಸ ಮಾಡ್ತಾ ಇಲ್ಲ. ಯಾರು ಬಂದು ನಿಸ್ವಾರ್ಥವಾಗಿ ಮಾಡಿದ್ರೆ ನಾವು ಸಂಶಯ ಪಡ್ತೀವಿ, ಏನೋ ಒಂದು ಕಾರಣ ಇರಬೇಕು. ಅಥವಾ ತುಂಬ ಜನ ಅನ್ಕೊಂಡು ನಾನೇನು ರಾಜಕಾರಣದಲ್ಲಿ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದೇನೋ ಅಂತ ಅನ್ಕೊಂಡು. ನಾನು ಏನು ಬೇಕಾಗಿಲ್ಲ. ಅದನ್ನು ಬಾಬಾ ಅವರು ಹೇಳಿದ್ರು, ನೀವು ಅಡತಡಿ ಮಾಡದೆ ಬರುತ್ತೆ. ನಮ್ಮ ಒಳ್ಳೆ ಕಾರ್ಯ ಮಾಡಿದ್ರೆ ಶ್ರೇಯಾಂಸಿ ಹೋಗಲಿಕ್ಕೆ ಅಥವಾ ಉದ್ಯೋಗ ಮಾಡಲಿಕ್ಕೆ ಅಥವಾ ಸಂಪಾದನೆ ಮಾಡಲಿಕ್ಕೆ ಎಲ್ಲಿಂದ ನಮಗೆ ಅಹಂಕಾರ ಬರ್ತಾ ಇದೆ ಅದರ ಎಲ್ಲವೂ. ಬಳಗಕ್ಕೆ ಈ ಮಂಜಮ್ಮ ಜ್ಯೋತಿಯ ಅನಂತ ನಮಸ್ಕಾರಗಳು. ಈಗ ನಾನು ಕೇಳೋದೇನೆಂದರೆ, ನಾನು ಇಷ್ಟೋ ತನಕ ವಿಡಿಯೋದಲ್ಲೆಲ್ಲ ನೋಡಿದೆ, ನೀವು ಮಾತಾಡಿದ್ದು ನೋಡಿದೆ. ಈ ಒನ್ ವರ್ಲ್ಡ್ ಒನ್ ಫ್ಯಾಮಿಲಿ ಮಿಷನ್ 100 ದೇಶಗಳಲ್ಲಿ ಹೆಸರನ್ನು ಮಾಡಿದೆ. ಇಲ್ಲಿ ಯಾರ್ಯಾರಿಗೆ ಏನೇನು ಅವಕಾಶಗಳು ಸಿಕ್ಕಿದ್ದೇವೆ ಅಂತ ಸಹ ನೋಡಿದೆ. ಆ ಮಗನ ಬಾಯಲ್ಲೂ ಸಹ ಸಂಸ್ಥೆ ಬಗ್ಗೆ ಒಂದು ಗೌರವ ಪ್ರೀತಿಯನ್ನು ಕೇಳಿಕೊಂಡೆ. ಈಗ ನಾನು ಕೇಳೋದು ನಿಮ್ಮ ಇಬ್ಬರಿಗೂ ಮತ್ತು ನರಸಿಂಹಮೂರ್ತಿಯವರು, ಇವರು 50 ವರ್ಷದಿಂದ ನಿಮ್ಮ ಜೊತೆಗಿರೋದ್ರಿಂದ ನಾನು ಕೇಳುವ ಪ್ರಶ್ನೆ ಇವ್ರಿಗೂ ಸಹ ಅನ್ವಯಿಸುತ್ತೆ. ಈಗ ಸಮಾನತೆ ಅಂತ ಬಂದಲ್ಲಿ
ಸಮಾನತೆ ಅಂತ ಬಂತು. ನಾನು ವಿಡಿಯೋ ನೋಡುವಾಗ ಸಮಾನತೆ, ಅಲ್ಲಿ ನಮಗೂ ಸಮಾನತೆ ಇದೆಯಾ ಅದೊಂದು ಪ್ರಶ್ನೆ. ಇದುವರೆಗೂ ನಮ್ಮ ಸಮುದಾಯವನ್ನ ನೀವೇನಾದರೂ ಕರ್ಕೊಂಡಿದ್ದೀರಾ ಅಥವಾ ಅವರನ್ನ ಒಟ್ಟುಗೂಡಿಸಿ ಏನಾದರೂ ಒಂದು ಸಭೆಯನ್ನು ನಡೆಸಿದ್ದೀರಾ? ಅಥವಾ ನಿಮ್ಮ ಸಂಸ್ಥೆಯಲ್ಲಿ LGBTQ ಹಿಜಡಗಳಿದ್ದಾರ, ಕೋಶಗಳಿದ್ದಾರ, ಅಥವಾ ಕಿನ್ನರಿದ್ದಾರ, ಅಥವಾ ಜೋಗಪ್ಪ ಇದ್ದಾರ, ಅಥವಾ ಜೋಗಿಯವರಿದ್ದಾರ? ಯಾರಾದರೂ ನಿಮ್ಮ ಸಂಸ್ಥೆಯಲ್ಲಿ ನಮ್ಮವರಿದ್ದಾರ? ನೀವೇನಾದರೂ ಅವಕಾಶ ಕೊಟ್ಟಿದ್ದೀರಾ ಅಂತ ಕೇಳೋದಕ್ಕೆ ಇಷ್ಟಪಡ್ತೀನಿ. ಮುಂದೆ ಏನಾದರೂ ನಮ್ಮ ಸಮುದಾಯಕ್ಕೆ ಈಗ ಸಮಾನತೆ, ಈಕ್ವಾಲಿಟಿ ಅನ್ನೋದೊಂದು ಇರುತ್ತೆ. ಈಕ್ವಾಲಿಟಿ ಜೊತೆಗೆ ಇಕ್ವಿಟಿ ಅನ್ನೋದೊಂದು ಇರಬೇಕು. ಒಬ್ಬ ಕಣ್ಣು ಕಾಣದಿರೋರಿಗೆ, ಒಬ್ಬ ಕಾಲಿಲ್ಲದವನಿಗೆ ಬಡ್ಡಿ ಕೊಟ್ಟು ಮಾಡದೆ ಹಣ್ಣು ಕಿತ್ಕೊ ಬಂದ್ರೆ ಅವ್ನಿಗೆ ಸಾಧ್ಯನೇ ಆಗೋದಿಲ್ಲ. ಬಡ್ಡಿ ದೊಡ್ಕೊಂಡು ಹೋಗ್ಬೋದು, ಅವನು ಹಣ್ಣಿಗೆ ಕಿತ್ಕೋಬೇಕು. ಅವ್ನಿಗೆ ಹಣ್ಣು ಕಿತ್ತೋ ಅವಕಾಶವನ್ನು ಸಹ ಕಲ್ಪಿಸಿಕೊಟ್ಟಾಗ ಇಕ್ವಾಲಿಟಿಗೆ ಇಕ್ವಿಟಿ ಅನ್ನೋದು ಒಂದು ಗೌರವ ಕೊಡುತ್ತೆ. ಅದೇ ರೀತಿ ಮುಂದೆ ನನ್ನ ಮಾತುಗಳಿಗೆ ನಿಮ್ಮ ಸಂಸ್ಥೆಯಲ್ಲಿ ಏನಾದರೂ ಅವಕಾಶಗಳಿದ್ರೆ ನನ್ನ ಸಮುದಾಯಕ್ಕೆ ಒಳ್ಳೆಯದಾಗುತ್ತೆ. ನೀವು ಸಮಾನತೆ ಅಂತ ಹೇಳ್ತೀರಲ್ಲ, ಆ ಸಮಾನತೆ ಇದು ಸ್ವತಂತ್ರ ಭಾರತ. ನಾನು ನನ್ನಿಷ್ಟದಂತೆ, ನೀವು ನಿಮ್ಮಿಷ್ಟದಂತೆ ಬದುಕು ಹಕ್ಕು ಎಲ್ಲರಿಗೂ ಇದೆ. ಹೆಣ್ಣು ಗಂಡಾಗೋದು ಸಹಜ, ಗಂಡು ಹೆಣ್ಣಾಗೋದು ಸಹಜ. ಇದು ಪ್ರಕೃತಿಯ ನಿಯಮ. ಗುರುಗಳು ಏನಂತಾರೆ ಗೊತ್ತಿಲ್ಲ ನನಗೆ. ನಾನು ತಿಳಿದ ಮಟ್ಟಿಗೆ ನಾನೊಬ್ಬ ಜಾನಪದ ಕಲಾವಿದೆ, ರಂಗಭೂಮಿ ಕಲಾವಿದೆ, ಬಯಲಾಟ ಕಲಾವಿದೆ. ನನ್ನ ಪಾಡಿಗೆ ನನ್ನ ಕಲೆಯನ್ನು ಮುಂದುವರಿಸ್ಕೊಂಡು ಹೋಗಿದ್ದೀನಿ. ನಾನು ಯಾವತ್ತೂ ಕೈ ಹೊಡೆದು ಜೀವನ ಮಾಡಿಲ್ಲ, ಕೈ ಹೊಡೆಯಕ್ಕೆ ಬರೋದು ಇಲ್ಲ. ಹಾಡಿ ಕುಣಿದು ನಾನು ಎಲ್ಲಿ ತನಕ ಬೆಳೆದು ಬಂದಿರೋದು. ನಮ್ಮ ಸಮುದಾಯಕ್ಕೆ ನಿಮ್ಮ ಕಡೆಯಿಂದ ಏನಾದರೂ ಮುಂದೆ ಯೋಜನೆಗಳಿದ್ದಾವ ಅಂತ ನರಸಿಂಹಮೂರ್ತಿ ಅವ್ರಿಗೂ ಕೇಳ್ತೀನಿ, ಸ್ವಾಮೀಜಿಯವ್ರಿಗೂ ಕೇಳ್ತೀನಿ, ಅರುಣವ್ರಿಗೂ ಕೇಳ್ತೀನಿ. ನಾನೇ ಮೊದಲು ನಮ್ಮ ಸಂಪ್ರದಾಯದಲ್ಲಿ ಇಂಥ ಸಮುದಾಯವನ್ನು ನಾವು ಪ್ರಾಚೀನ ಕಾಲದಿಂದಲೇ ಕೂಡ ನಾವು ಗುರುತಿಸಿದ್ದೇವೆ. ಈಗ ಅದೇ ನಮಗೆ ಬೇರೆ ಬೇರೆ ಜನರಿದ್ದಾರೆ, ಯಕ್ಷರಿದ್ದಾರೆ, ಕಿನ್ನರರಿದ್ದಾರೆ, ಹಾಗೆ ದೇವತರಿದ್ದಾರೆ, ಹೀಗೆ ಮನುಷ್ಯರಿದ್ದಾರೆ, ಬೇರೆ ಬೇರೆ ಥರ ಜೀವಗಳು ನಮ್ಮ ಸಮುದಾಯದಲ್ಲಿ ಆ ಕಾಲದಿಂದಲೇ ಇದ್ದಾರೆ. ನಾವು ಗುರುತಿಸಿದ್ವಿ. ಹೀಗೆ ಇಲ್ಲ ಅಂತ ಇವತ್ತು ಥರ್ಡ್ ಜೆಂಡರ್ ಅಂತ ಹೇಳ್ತಾ ಇದ್ರು. ಆದರೆ ನಮ್ಮ ಸಂಸ್ಕೃತಿ ಆಧ್ಯಾತ್ಮದಲ್ಲಿ ಮೊದಲಿಂದಾನೇ ಮಹಾಭಾರತದಲ್ಲಿ ನೋಡಿ, ಯಾವ ಕಡೆ ನೋಡಿ, ಇದೆಲ್ಲ ಮೊದಲೇ ಇರ್ತಾ ಇತ್ತು. ಅದಕ್ಕೆ ನಾವು ನಮ್ಮ ದೇಶದಲ್ಲಿ ಹೀಗೆ ಆಗಬಾರ್ದು ಮೊದಲು. ಯಾಕಂದರೆ ಸಮಾನತೆ ನಮ್ಮ ಸಂಸ್ಕೃತಿಯಲ್ಲಿ ಬಂದಿದೆ, ಆ ಕಾಲದಿಂದ ಈ ಕಾಲವರೆಗೂ ಕೂಡ ಇದೆ. ಆದರೂ ಇವತ್ತು ಸಮಾಜದಲ್ಲಿ ಏನಾಯಿತು, ನಿಜವಾಗಿ ಪಾಶ್ಚಾತ್ಯ ಪ್ರಭಾವದಿಂದಲೇ ಮುಖ್ಯವಾಗಿ ಈ ಅಸಮಾನತೆ ಬಂದಿದೆ. ಪ್ರಾಚೀನ ಕಾಲದಲ್ಲಿ ಹೀಗೆ ಇರ್ತಾ ಇರಲಿಲ್ಲ. ಅವರು ದೇವಸ್ಥಾನದಲ್ಲಿ ಕೂಡ ಪ್ರವೇಶ ಇತ್ತು, ಎಲ್ಲ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಚಕ್ರಗಳಲ್ಲಿ ಕೂಡ. ಇವತ್ತು ಕೂಡ ನಾನು ನಾರ್ತಿಂದ ಬರ್ತಾ ಇದ್ದೀನಿ, ಒಂದು ಮಗು ಹುಟ್ಟಿದ್ರೆ ಅವ್ರನ್ನೇ ಕರೀತಾರೆ, ಮೊದಲು ಬಂದು ಆಶೀರ್ವಾದ ಮಾಡಿ ಅಂತ ಅವ್ರನ್ನೇ ಕರೀತಾರೆ. ಮುದ್ದೇನಹಳ್ಳಿಯಲ್ಲಿ ನಿಮ್ಮ ಸಂಸ್ಥೆ ಪ್ರಾರಂಭ ಆಗಿರೋದು. ಆ ನಿಮ್ಮ ಸುತ್ತಮುತ್ತಲಿನ ಜಿಲ್ಲೆಗಳಲ್ಲಿ ಇರ್ತಕ್ಕಂಥ ತೃತೀಯ ಲಿಂಗಿಗಳೆಲ್ಲ ಸೇರಿಸಿ ಒಂದು ಸಂವಾದ ಕಾರ್ಯಕ್ರಮ ಮಾಡಿ ಎಲ್ಲರ ಮಾತುಗಳನ್ನು ಕೇಳಿ ಇವರಿಗೆ ನಾವು ಏನು ಮಾಡಬಹುದು ಅಂತ ನಿಮಗೆ ಅನಿಸಿದಾಗ ಅದನ್ನು ನೀವು ಅವರಿಗೆ ಮಾಡಿಕೊಡಿ. ಯಾಕಂದರೆ ನಾನು ತುಂಬ ಕಷ್ಟಪಟ್ಟಿದ್ದೀನಿ, ಅದು ನೆನೆಸ್ಕೊಂಡ್ರೆ ಕಣ್ಣಾಗಿ ನೀರು ಬರ್ತದೆ. ನಾನು ಪಟ್ಟಂಥ ಕಷ್ಟನೇ ನನ್ನ ಸಮುದಾಯ ಪಡಬಾರ್ದು ಅನ್ನೋದೇ ನನ್ನ ಆಸೆ. ಸತ್ಯನಾರಾಯಣ ಸ್ವಾಮಿ ನಿನ್ನೆ ಬಂದಿದ್ದು ನಮ್ಮ ಮನೆಗೆ, ನೋಡಿ ತುಂಬ ಆಶ್ಚರ್ಯ ಪಟ್ಟು. ಚಿಕ್ಕ ಮನೆಯಲ್ಲಿ ವಾಸವಾಗಿದ್ದೀನಿ, ಒಂದಷ್ಟು ಜನಗಳನ್ನ ಕಟ್ಟಿಕೊಂಡು ನಂಗೆ ವಾಸ ಆಗ್ತೀನಿ. ಅದಕ್ಕೆ ಬೇರೆಯವ್ರಿಗೆ ಆ ಕಷ್ಟ ಬರಬಾರ್ದು ಅನ್ನೋದು ನನ್ನ ಉದ್ದೇಶ. ಆಯಿತು, ನಾವು ಅವರನ್ನು ಅಲ್ಲಿ ಕರಿತೀವಿ. ಅದೇ ನಾವು ತಮ್ಮಿಂದ ಯಾವುದೊಂದು ರಿಕ್ವೆಸ್ಟ್ ಇದ್ದರೆ ಅದನ್ನು ಕೊಡ್ತಾ ಹೋಗ್ತೀವಿ. ಹಾಗೆ ಮಾಡಿ ತಮ್ಮದಿಂದಾನೇ ಆಗಲಿ ಅದು ಆಗಿದೆ ಸಮಾವೇಶ. ಸರಿ ಈಗ ಫೈನಲ್ ಇದೇನೈತ್ರಿ, ಎಲ್ಲ ಮುಗಿದೈತ್ರಿ. ಈಗ ಒಂದು ಡ್ಯಾನ್ಸ್ ಪ್ರೋಗ್ರಾಮ್ ಐತಿ, ಇವ್ರದ್ದು ಡ್ಯಾನ್ಸ್ ಪ್ರೋಗ್ರಾಮ್ ಐತಿ. ಎಸಿಗೆ ಭರತನಾಟ್ಯಮ್ ಅಂದರೆ AC ಭಾಳ ಆಗ್ಬಿಡೈತಿ. ಎಸಿಗೆ ಚೆನ್ನಾಗಿಲ್ಲಿ ಬಾಬಾ ಇವರು ಸಾಂಗ್ಗಳು ಈಗ ಮಾತಾಡೋದು ಡಿಸ್ಕಷನ್ ಆಗಿರ್ತೈತಿ. ಇಲ್ಲಿ ಹುಡ್ರು ಸ್ವಲ್ಪ ಅನಾವತ್ತ ವೇಟಿಂಗ್ ಸ್ವಲ್ಪ ಇದಾಗಲಿ. ಅದಕ್ಕೆ ಈಗ ಇದೊಂದು ಡ್ಯಾನ್ಸ್ ಬರುತ್ತೆ. ಈಗ ಡ್ಯಾನ್ಸ್ ಒಂದು ನೋಡಾದ್ಮೇಲೆ ಏನೇನು ಪ್ರೋಗ್ರಾಮ್ಸ್ ಇರೋ ನಮಗೆ ನನ್ನ ಲೆಟ್ರಲ್ಲಿ ಗೊತ್ತಿಲ್ಲ. ಅವಾಗೆ ನಿಯರ್ ಬೈ 8:30 ಆಗೈತೆ. ನೋಡ್ಬೇಕು. ನನ್ನ ವಯಸ್ಸು ಕೇಳೋಕ್ಕಾಗತ್ತಿಲ್ಲ, ಗೊತ್ತಿಲ್ಲ. ಬಟ್ ವರುಣ ಡಿಸ್ಟರ್ಬ್ ಮಾಡಬಾರ್ದು. ಈ ಸಂಜೆ ನೃತ್ಯ ಕಾರ್ಯಕ್ರಮವನ್ನು ಮಲ್ಲಾರಿಯಿಂದ
ಈಗ ಫೈನಲಿ ಎಲ್ಲ ಮುಗಿತ್ರಿ. ಈಗ ಏನ ಸ್ಪೂನ್ ಬಂಗಾರ ಸ್ಪೂನ್ ನಾವೇ ಹಾಕ್ಕೋಬೇಕೇನೆ ಎಲ್ಲ ಗೋಲ್ಡನ್ ಸ್ಪೂನ್ ಅಣ್ಣ ನಂದು ಒಂದು ಪ್ಲೇಟ್ ಹಾಕ್ಯಂತಿರಲ್ಲ ಭಯ್ಯ ನನಗೊಂದು ತಗೋಬಾಯ ಬೇಸ್ ಎಲ್ಲ ಸಿಸ್ಟಮೆಟಿಕ್ಲಿ ಮಿಕ್ಸೆಟ್ ಎಲ್ಲ ಬರುತ್ತೆ ಅದು ಭಯ್ಯನೇ ಎಲ್ಲ ಸರ್ವಿಸ್ ಮಾಡಾಕತ್ತಾನ. ಗೈಸ್ ಫೈನಲಿ ಡಿಶ್ಶಿಗೆ ಬಂದಿವಿ ಗೈಸ್. ಫುಲ್ ಈ ಥರ ಐತಿ ಬಫೆ ಗೈಸ್. ಇದು ಅನ್ಲಿಮಿಟೆಡ್ ಬಫೆ ಐತಿ. ವೈಟ್ ಸಾಸ್ ಪಿಜ್ಜಾ ಅಲ್ಲ ಏನೋ ಪಾಸ್ತಾ ಗೈಸ್. ಇದೇನಿದು ಸಮೋಸ, ಮಿನಿ ಸಮೋಸ. ಇದೇನು ಅಣ್ಣ ಇದು ಏನೋ ಅದೇನೋ ಇದು ಗೈಸ್. ಎಲ್ಲ ಇದು ಸ್ಯಾಲಿಡು. ನನ್ನ ಮಕ್ಕಳು ಇಲ್ಲಿ ಇದು ಹಾಕ್ಯಂಬಂದಾರ ಗೋಬಿ ಗಿಬಿ. ನಾವು ಹೋಗಿ ನಾನು ರಾಯೇಶ್ ಅಣ್ಣ ಆನ್ ದಿ ಸ್ಟ್ರೈಕ್ ಗೈಸ್, ಆನ್ ದಿ ಸ್ಟ್ರೈಕ್ ಆಫ್ ದಿ ಸ್ಟೇಡಿಯಂ. ಆ್ಯಂಡ್ ಗೈಸ್ ಗೈಸ್ ನಮ್ಮ ಎಲ್ಲರ ಕೈಯಿಂದ ತಿನ್ನಾಗತ್ತೀವಿ. ಒಬ್ಬನ 2 ಸ್ಪೂನಿಂದ ಯೂಸ್ ಮಾಡ್ಕೊಂಡು ತಿನ್ನ ಇದ್ದಾನೆ. ವರುಣ್ ತಿನ್ಬೇಕಾದ್ರೆ ಮಾತಾಡಲ್ಲ, ಆದರೂ ಫೈನಲಿ ಮತ್ತೆ ಗೋಬಿ ತೊಗೊಳಕತ್ತೀವಿ. ಗೋಬಿ ಎಲ್ಲ ರಾಜೇಶ್ ಅಣ್ಣ ಹೊಡೆಯಾಗತ್ತಾನೆ. ಈಗ ಹುಡ್ರು ಇದಕ್ಕೂ ಯಾರ ತಿನ್ನಾಕ ಅಲ್ಲೇ ನಿಂತ ಬರಾಗತ್ತ. ಬಟರ್ ಯಾವ್ದು ಅಂದ್ರಲ್ಲ ತಂದೂರಿ ಏನಂದ್ರಲ್ಲ ಅಣ್ಣ ಇದಕ್ಕೆ? ಬಟರ್ ರೋಟಿ ಗೈಸ್ ವಿತ್ ಪನ್ನೀರ್ ಆ್ಯಂಡ್ ಇದು ರಾಯ್ಸ್ ಆ್ಯಂಡ್ ಆಲ್ ದಿ ಫ್ರೈ. ಈಗ ಅವಾಗ ಇದು ಮಾಡಕತ್ತಾರ ಗೈಸ್. ಈಗ ವರುಣ ಗೈಸ್ ಈಗ ಫೈನಲಿ ಅಣ್ಣ ಇದಕ್ಕೇನು ಅಂದಾರಲ್ಲ ಇದು ಇದು ಪೈನಾಪಲ್ ಎಕ್ಸ್ಟ್ರಾ ಬೀತೆ ಕುಲ್ಚಾ ವೈಟ್ ಸಾಸ್ ಪಾಸ್ತಾ ಲೇ ಪಾ ಇಲ್ಲ ಏನೋ ಬರ್ದಾರ. ಏನು ಲೇವಣ ಅದು ಆರೆಂಜ್ ಲಬ್ಜಾ ಎಲ್ಲ ನಮ್ಗೆ ಪ್ರೊನೌನ್ಸ ಮಾಡಕತ್ತಿಲ್ಲ, ಅದು ತಿನ್ನಾಗತ್ತೀವಿ ಗೈಸ್. ಅದು ಅಚೀವ್ಮೆಂಟ್ ಅನ್ನೋದು ಪ್ರೊನೌನ್ಸ್ ಮಾಡಲಾರದು. ಬ್ರೋ ಇದೇನು ಲೇವಣ ಇದೆ? ಟೇಸ್ಟ್ ನೋಡೋಣ ಏನಿದೆ. ರಸ್ಮಲೈ ಇದು ಇಲ್ಲಿ ಐತಲ್ಲ ರಸ್ಮಲೈ. ರಸ್ಮಲೈ ಗೈಸ್ ಈಗ ಫೈನಲಿ ಎಲ್ಲ ಮುಗಿತು ಗೈಸ್. ಈಗ ನಾರ್ಮಲ್ ಆದಂಥ ನಾರ್ಮಲ್ ಗಿಫ್ಟ್ ವಾಚರ್ ಸರ್ ಫಾರ್ ಮೀಡಿಯಾ ಫಾರ್ ಅವರ್ ಸೋಷಿಯಲ್ ಮೀಡಿಯಾ. ಸಂದೀಪ್ ಈಗ ಫೋಟೋ ಹಾಕ್ಸ್ಕೊಳಕತ್ತಾರ ಗೈಸಿಗೆ. ನಮ್ಮದು ಈಗ ಗಿಫ್ಟ್ ಆನ್ಸರ್ ಬಂದ ಗೈಸಿಗೆ. ಈಗ ಹೋಗೋಣ ಮನೆಗೆ ಹೋಗಿ ಅನ್ಬಾಕ್ಸ್ ಮಾಡೋಣ. ಬರೋಣ ಅವಾಗ ಹೀಗೆ ಹೆಂಗೆ ಅನಿಸ್ತು ಎಲ್ಲ ಪ್ರೋಗ್ರಾಮ್ ಎಲ್ಲ ಚೆನ್ನಾಗಿತ್ತು. ಊಟ ಅಂದ್ರೆ ಚೆನ್ನಾಗಿತ್ತು. ಇಷ್ಟ ಹೊಂಟಿವಿ ಗೈಸಿಗೆ ಎಲ್ಲರೂ. ಆಂಟಿಗೆ ಹಾಕ್ಬಿಡ್ತೀನಿ ಒಳ್ಳೆ ನಾನು ಹೇಳೋದಿಲ್ಲ ಬೀಪ್ ಹಾಕ್ಬೇಡ ಅಂತ. ಈಗ ಫ್ಯಾಮಿಲಿ ಅವನಿಗೆ ಗೊತ್ತು ಕಾನ್ಫಿಡೆಂಟ್ ಐತೆ ನಾನು ಹಾಕ್ತೀನಿ ಅಂತ ನಾ ಬೀಪು. ಅದಕ್ಕೆ ಹಂಗಲ್ಲಿ ಗೈಸ್ ಈಗ ಫೈನಲಿ ಮನೆಗೆ ಹೊಂಟಿನ ಗೈಸ್. ಈಗ ಇನ್ನೊಂದು ಏನಂದ್ರೆ 8:30 9 ಗಂಟೆ ಲಾಸ್ಟ್ ಅಂತ ಹೇಳಿದ್ರು ಗೈಸ್. ತಿರುಗಿ ಗೊತ್ತಾ 10:30 ಆಗಂತು ಮನೆಗೆಲ್ಲರೂ ಅನ್ನೋತಾ ಮಕ್ಕಂಡ್ರೆ. ಈಗ ಇದು ಹೋಗಿ ಕೊಡ್ತೀನಿ. ಒಳಗೆ ಐತಿ ನಾವು ನೋಡಿವಿ ಗೈಸ್, ನೀವು ನೋಡಿಲ್ಲ ಅಂದರೆ ನಗು ಬರ್ಬೋದು. ಅಂದರೆ ಮತ್ತೇನು ಇಷ್ಟೇ ಕೊಡೋಕ್ಕಾಗತ್ತೆ ಗೈಸ್. ಇದು ಬಿಟ್ಟು ಏನು ಜಾಸ್ತಿ ಕೊಡೋಕ್ಕಾಗಲ್ಲ. ಅದಕ್ಕೆ ಈಗ ನೋಡಿ ಆದರೆ ಅಟ್ಲೀಸ್ಟ್ ಮೀಡಿಯಾಗೆ ಇಷ್ಟ ಸ್ವಲ್ಪ ಮರ್ಯಾದೆ ಏನಾದ್ರು ಕೊಟ್ರ. ಅದಕ್ಕೆ ನೋಡಿ ಮೀಡಿಯಾದವ್ರಿಗೆ ಕೊಟ್ರ ಲಾಸ್ಟಿಗೆ ಗಿಫ್ಟ್ ಅಂತ ನೋಡು. ಒಳಗೆ ದೊಡ್ಡದಿರುತ್ತೆ, ಇನ್ನೂ ದೊಡ್ಡದಿರುತ್ತೆ. ಎಲ್ಲಿದ ನಿಮ್ಮ ಅತ್ತಿ ಬಾ ಮತ್ತೆ ಆ ಕಡೆ ತೆಗಿತದ. ಎಲ್ಲರಿಗೇನಿಲ್ಲ, ಮೀಡಿಯಾದವ್ರಿಗೆ ಅಷ್ಟೇ. ಮನೆಗೆ ಸಾಮಾನು ಇಡಕ್ಕೆ ಬ್ಯಾಗ್ ಇದ್ದಿಲ್ಲಲ್ಲ, ಬ್ಯಾಗ್ ತಂದೀನಿ. ಗಟ್ಟೈತದ. ಅದ್ರ ಬಗ್ಗೆ ಎಲ್ಲ ಹೇಳ್ತೀನಿ ಈಗ ಆಮೇಲೆ. ಇದು ಅಂದರೆ ಮೀಡಿಯಾದವ್ರಿಗೆ ಮೇನ್ ಬ್ಯಾಗಿಗೆ ಇರ್ತಾರಲ್ಲ, ನಾವು ಬ್ಯಾಗಿಗೆ ಹಾಕ್ಕೊಂಡು ಅಡ್ಡಾಡಬೇಕಲ್ಲ, ಅದಕ್ಕೆ ಇವರು ಇಂಥ ಬ್ಯಾಗ್ ಕೊಟ್ರ. ಇವ್ರು ಯಾರು ಹೇಳಿ ಇವತ್ತು ಬಂದವ್ರ? ಇವ್ರು ಯಾರು ಗೊತ್ತಲ್ಲ? ಅವ್ರ ಶಿಷ್ಯರು. ಅವರೇ ಬಂದವರು, ಅವ್ರ ಶಿಷ್ಯರು.
ಪ್ರಾಜೆಕ್ಟ್ಗಳು ನೋಡಿದ್ರೆ ಅಂದರೆ ಇವ್ರು ಮಾಡಿರೋ ಪ್ರಾಜೆಕ್ಟ್ಸು ಎಷ್ಟೆಷ್ಟು ಕೋಟಿದು ಎಲ್ಲಕ್ಕೆಲ್ಲ ಗಿಡಿಕಲ್ ಎಲ್ಲಕ್ಕೆಲ್ಲ ಫ್ರೀ. ಬೇರೆ ಬೇರೆ 100 ಕಂಟ್ರಿಗೆ ಈಗ ಇವ್ರದ್ದು ಇದೇ ಐತಿ. ಈಗ ಅಂದರೆ 100 ದೇಶದಾಗ ಇವ್ರದ್ದೆಲ್ಲ ಇದೇ ಐತೆ. ಫ್ರೀ ಚಿಕಿತ್ಸೆ, ಹುಡ್ರಿಗೆ ಓದಿಸೋದು ಎಲ್ಲ ಮಾಡಾಕತ್ತಾರ. ಇವೆಲ್ಲ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ಗಳು ಇವೆಲ್ಲ. ಮತ್ತೇನೇ ತೆಗಿಮೆ ಫಸ್ಟ್ ತೆಗಿ ನೋಡೋಣ. ಇದ್ರಾಗೇನ ಇದು ಎಲ್ಲಿ ಇದಾವೆ ನೋಡಮ್ಮ. ಇದೇನ ವಿಟಮಿನ್ ಇಂದು ಇದು ಇರ್ತಾವೆ ಇವೆಲ್ಲ. ರಾಗಿ ಜೋಳ ಇದು ರಾಗಿ ಅಂತ ಬರ್ದಾರ. ರಾಗಿ ಹಿಟ್ಟ ಏನು ಇದೆ.